ನೂರಾರು ನಾಯಿಗಳಿಗೆ ಅನ್ನ ಇಲ್ಲ, ಆಹಾರ ಇಲ್ಲ, ಎಷ್ಟೋ ದಿನಗಳಿಂದ ದಿಗ್ಬಂಧನ. ಪಾಪ ಪ್ರಾಣಿಗಳ ಪರಿಸ್ಥಿತಿ ಏನಾಗಬೇಕು ಅಂತಕ್ಕಂಥದ್ದು ಯೋಚನೆ ಮಾಡಿ ಗೌರಿಬಿದನೂರು ನಗರಸಭೆಯಿಂದ ನಾಯಿಗಳಿಗೆ ಇದೆಂಥ ಶಿಕ್ಷೆ ಅಂತ ನೂರಾರು ನಾಯಿಗಳನ್ನ ಒಂದು ಕಡೆ ಕೂಡಾಕ್ಬಿಟ್ಟಿದ್ದಾರೆ. ಘನತ್ಯಾಜ್ಯ ನಿರ್ವಹಣಾ ಘಟಕದ ಕಟ್ಟಡದಲ್ಲಿ ಲಾಕ್ ಮಾಡಿಬಿಟ್ಟಿದ್ದಾರೆ. ಗೌರಿಬಿದನೂರು ತಾಲೂಕು ಇಡಗೂರು ಬಳಿಯ ಒಂದು ಘಟಕ ಅದು. 2 ದಿನಗಳಿಂದ ನಾಯಿಯನ್ನು ಕೂಡ ಹಾಕಿದ್ದಾರೆ ಅಧಿಕಾರಿಗಳು. ನಾಯಿಗಳು ಊಟ ನೀರು ಇಲ್ಲದೇನೆ ನಿರ್ಲಕ್ಷ್ಯ, ಮನ ಕಲಕುವಂತಿದೆ ನಾಯಿಗಳ ಅಳಲು. ಪಾಪ ಹೆಚ್ಚು ಕಡಿಮೆ 90 ನಾಯಿಗಳಂತೆ. 90 ನಾಯಿಗಳನ್ನ ಒಂದು ಕಡೆ ಕೂಡ ಹಾಕ್ಬಿಟ್ಟಿದ್ದಾರೆ ನೋಡಿ. ನಾಯಿಗಳಿಗೆ ಬರೀ 5 kg ಅನ್ನ ಎಲ್ಲಿ ಸಾಕಾಗುತ್ತೆ? 3 ಪ್ಯಾಕೆಟ್ ಮೊಸರು, 1 ಬಕೆಟ್ ನೀರು, ಇಷ್ಟೇ ಕೊಟ್ಟಿರೋದು. ಗೌರಿಬಿದನೂರು ಅಧಿಕಾರಿಗಳ ನಿರ್ಲಕ್ಷ್ಯ ನೋಡಿ ಹೆಂಗಿದೆ ಅಂತ. ಸಮರ್ಪಕ ಊಟ ನೀರನ್ನು ಕೊಟ್ಟಿಲ್ಲ ನಗರಸಭೆ. ಅಧಿಕಾರಿಗಳ ನಡೆಗೆ ಶ್ವಾನಪ್ರಿಯರ ಆಕ್ರೋಶ. ಅದೇ ಈ ಅಧಿಕಾರಿಗಳ ಮನೆಯಲ್ಲಿ ಫಾರಿನ್ ಬ್ರೀಡ್ಗಳನ್ನ ಸಾಕಿರ್ತಾರಲ್ಲ, ಅವಕ್ಕೆ ದಿನಕ್ಕೆ ₹1000 ಮಾಂಸ ತಿನ್ನಿಸ್ತಾರೆ. ದಿನಕ್ಕೆ ₹1000 ಮಾಂಸ ತಿನ್ನಿಸ್ತಾರೆ. ಇದು ಬೀದಿ ನಾಯಿಗಳು, ಹೇಳೋರಿಲ್ಲ ಕೇಳೋರಿಲ್ಲ. ಪಾಪ ತಂದು ಒಂದು ಕಡೆ ಕೂಡಾಕ್ಬಿಟ್ಟಿದ್ದಾರೆ. 90 ನಾಯಿಗಳಿಗೆ 5 kg ಅನ್ನ ಸಾಕಾಗುತ್ತಾ ನೋಡಿ. 5 kg ಅನ್ನ ಅಂತೆ, 3 ಪ್ಯಾಕೆಟ್ ಮೊಸರಂತೆ, 1 ಬಕೆಟ್ ನೀರಂತೆ ಕುಡಿಯೋಕ್ಕೆ. ಕೋರ್ಟ್ ಆದೇಶದ ಪ್ರಕಾರ ಮೊದಲು ಅವರು ಐಡೆಂಟಿಫೈ ಮಾಡಬೇಕು ಇನ್ಸ್ಟಿಟ್ಯೂಷನ್ಸಲ್ಲಿ ಮಾತ್ರ. ಮಾಡಿದೆ ಅಲ್ಲಿ ನೋಡಲ್ ಆಫೀಸರ್ನ ಮಾಡಿದ್ದೆ, ಅವ್ರ ಹತ್ರ ಎಷ್ಟು ಡಾಗ್ಸ್ ಇದೆ ಅಂತ ಅಂದ್ಬಿಟ್ಟು ಒಂದು ಇದು ತಗೋಬೇಕು ನಂಬರು. ಆಮೇಲೆ ಏರಿಯಾನ ಫೆನ್ಸಿಂಗ್ ಮಾಡಬೇಕು. ಇದು ಮಾಡಾದಮೇಲೆ ಆ ನಾಯಿಗಳನ್ನ ಫಸ್ಟು ಸ್ಟರ್ಲೈಸ್ ಮಾಡಬೇಕು. ಮಾಡಿಬಿಟ್ಟು ಸ್ಟರ್ಲೈಸ್ ವ್ಯಾಕ್ಸಿನ್ ಮಾಡಿ ಆಮೇಲೆ ಶೆಲ್ಟರ್ಗೆ ಶಿಫ್ಟ್ ಮಾಡಬೇಕಾಗಿರೋದು. ಇಲ್ಲಿ ಯಾವ ನಾಯಿಗಳಿಗೆ ಸ್ಟರ್ಲೈಸೇಷನ್ನು ಆಗಿಲ್ಲ. ಆಮೇಲೆ ಐಡೆಂಟಿಫಿಕೇಷನ್ನು ಏನು ಮಾಡಿದ್ದಾರೆ ಅನ್ನೋದನ್ನ ಪಬ್ಲಿಕ್ ಡೊಮೈನಲ್ಲಿ ಹಾಕಬೇಕು ಇವರು. ಯಾಕೆಂದರೆ ನಾನು ಎಲ್ಲ ಸ್ಕೂಲ್ಸೂ ನಾನು ವಿಸಿಟ್ ಮಾಡಿದೆ ಗೌರಿಬಿದನೂರಲ್ಲಿ, ನನಗೆ ಯಾವುದು ಇನ್ಸ್ಟಿಟ್ಯೂಷನ್ಸ್ ಒಳಗಡೆ ನಾಯಿಗಳು ಕಾಣಿಸ್ಲಿಲ್ಲ. ಬಟ್ ಸರ್ ನಾವು ಬಂದ್ವಿ, ಈ ಥರ ನಾಯಿಗಳನ್ನ ಒಂದು 20 ನಾಯಿನ ಕೂಡ ಹಾಕಿದ್ದೀವಿ ಅಂತ ಹೇಳಿದ್ರು. 20 ನಾಯಿ ಕೂಡ ಹಾಕಿದ್ದಾರೆ ಅಂತ ನಾವು ಬಂದು ವೀಕ್ಷಣೆ ಮಾಡಿದ್ವಿ. ವೀಕ್ಷಣೆ ಮಾಡಿದಾಗ ಇದು ಒಂದು ಚಿಕ್ಕ ರೂಮಲ್ಲಿ ಒಂದು 70 ನಾಯಿನ ಕೂಡ ಹಾಕಿದ್ದಾರೆ. 70 ನಾಯಿನ ಕೂಡ ಹಾಕ್ಬಿಟ್ಟು ಇವ್ರು ಏನು ಸುಪ್ರೀಂ ಕೋರ್ಟ್ ಆರ್ಡ್ರ್ ಆಗಿದೆಯೋ ಅದರಂತೆ ಇವ್ರು ಫಾಲೋ ಮಾಡ್ತಾ ಇಲ್ಲ. ಫಾಲೋ ಮಾಡದೆ ಆ್ಯಕ್ಚುಲಿ ಅದಕ್ಕೆ ಇಂಜೆಕ್ಷನ್ಸ್ ಹಾಕಿಲ್ಲ ಅಥವಾ ಆಪ್ರೇಷನ್ಸ್ ಮಾಡಿಲ್ಲ, ಎಂಥದ್ದು ಇಲ್ಲ. ಎಲ್ಲ ನಾಯಿನ ತಂದುಬಿಟ್ಟು ಒಟ್ಟಿಗೆ ಕೂಡ ಹಾಕ್ಬಿಟ್ಟಿದ್ದಾರೆ. ಅವು ಒಂದಕ್ಕೊಂದು ಕಿತ್ತಾಡ್ತಾ ಇವೆ. ರೋಗ ಇರೋ ನಾಯಿಗಳನ್ನೆಲ್ಲ ತಂದು ಹಾಕಿದ್ದಾರೆ. ಅದಕ್ಕೆ ಪಾಪ ಒಂದರಿಂದ ಒಂದಕ್ಕೆ ಅದು ಹರಡುತ್ತದು ಕಾಯಿಲೆ ಪಾಪ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೆಗೆ ಮುದ್ದುಕೃಷ್ಣ ಅವರಿಂದ ಪಡ್ಕೊಳ್ಳೋಣ. ಮುದ್ದುಕೃಷ್ಣ, ಮೊದಲನೇದಾಗಿ ಇಷ್ಟು ಬೀದಿ ನಾಯಿಗಳನ್ನ ಒಂದು ಕಡೆ ತಂದು ಹಾಕಿರೋದು ಯಾಕೆ? ಮತ್ತು ಈಗ ಅಲ್ಲಿ ಪ್ರಾಣಿ ಪ್ರಿಯರು ಮಾಡ್ತಾ ಇದ್ದ ಆಕ್ಷೇಪ ಏನು? ಊಟ ತಿಂಡಿನೂ ಕರೆಕ್ಟಾಗಿ ಕೊಡ್ತಿಲ್ಲ ಅಂತಂದರೆ ಏನರ್ಥ ಅಂತ? ಖಂಡಿತ ಅರವಿಂದ್, ಒಂದು ರೀತಿ ನಾಯಿಗಳಿಗೆ ಅನಧಿಕೃತವಾದ ಜೈಲು ಶಿಕ್ಷೆ ಅಂತಲೇ ಹೇಳ್ಬೋದು. ಆದರೆ ಇದಕ್ಕೆ ಕಾರಣವಾಗಿರುತ್ತದೆ ಈಗಾಗಲೇ ಕೂಡ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಸ್ಥಳೀಯ ಸಂಸ್ಥೆಗಳಿಗೆ ಒಂದು ನಿರ್ದೇಶನವನ್ನು ಕೊಟ್ಟಿದೆ. ನಾಯಿಗಳೇನು ಬೀದಿ ನಾಯಿಗಳ ಹಾವಳಿ ಇತ್ತು, ಜನರ ಮೇಲೆ ಕಚ್ಚುವಂಥ ಪರಿಸ್ಥಿತಿ ಇತ್ತು, ಅದನ್ನು ಕಡಿವಾಣ ಹಾಕೊಳ್ಳೋದಕ್ಕೆ ಅದಕ್ಕೆ ಸಂತಾನ ಹರಣ ಶಸ್ತ್ರಚಿಕಿತ್ಸೆಯನ್ನು ಮಾಡಬೇಕು. ಮತ್ತು ಮಾಡಿದ ನಂತರ ಅದಕ್ಕೆ ಒಂದೊಂದು ಪುನರ್ವಸತಿ ಕೇಂದ್ರವನ್ನು ಮಾಡಿ ಅದನ್ನು ಸಾಕಿ ಸಲಹುವಂಥ ಕೆಲಸವನ್ನು ಮಾಡಬೇಕಾಗಿತ್ತು ಅನ್ನೋಂಥದ್ದು. ಆದರೆ ಆ ನಿಯಮವನ್ನು ಪಾಲನೆ ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ನಗರಸಭೆಯ ಅಧಿಕಾರಿಗಳು ಎಡವಟ್ಟು ಮಾಡಿಕೊಂಡಿದ್ದಾರೆ. ಯಾವುದೇ ರೀತಿಯ ಮುಂಜಾಗೃತಾ ಕ್ರಮಗಳನ್ನು ತೆಗೆದುಕೊಳ್ಳದೆ ಇವತ್ತು ಏಕಾಏಕಿ ಸಿಕ್ಕಂಥ ನಾಯಿಗಳನ್ನು ತಂದು ಅಲ್ಲಿ ಘನತ್ಯಾಜ್ಯ ನಿರ್ವಹಣಾ ಘಟಕ ಇದೆ, ಆ ಘಟಕದ ಒಳಗಡೆ ಒಂದು ಟೆಂಪರವರಿ ಶೆಡ್ ಇತ್ತು, ಆ ಶೆಡ್ ಒಳಗಡೆ ಬಂದು ಕೂಡ ಹಾಕಿದರೆ ಇದನ್ನು ಕೂಡ ಹಾಕಿ 2 ದಿನಗಳಾಗಿದೆ. ಹಾಗಾಗಿ 2 ದಿನಗಳಿಂದ ಬರೋಬ್ಬರಿ 90 ನಾಯಿಗಳು ಈಗಾಗಲೇ ಕೂಡ ಒಳಗಡೆ ಇರುವಂಥದ್ದು. ಆ ನಾಯಿಗಳ ಹಳಲು ಹೇಗಿದೆ ಅಂತಂದರೆ, ನಮ್ಮನ್ನು ಬಿಟ್ಟರೆ ಸಾಕು ದಮ್ಮಯ್ಯ, ನೀವು ಬಿಟ್ಟುಬಿಡಿ, ನಾವು ಆಚೆ ಓಡೋಗ್ಬಿಡ್ತೀವಿ, ಯಾಕೆ ನಮ್ಮನ್ನು ಈ ರೀತಿ ಕೂಡ ಹಾಕಿದ್ವಿ ಅನ್ನೋಂಥ ರೀತಿಯ ಹಳಲು ತೋಡ್ಕೊಳ್ಳೋ ರೀತಿಯಲ್ಲಿ ಭಾಸ ಆಗುತ್ತೆ. ನಿಜಕ್ಕೂ ಕೂಡ ಆ ನಾಯಿಗಳ ರೀತಿ ವರ್ತನೆಗಳನ್ನು ನೋಡಿದ್ರೆ ಎಲ್ಲರಿಗೂ ಕೂಡ ಒಂದು ರೀತಿ ಕರಳು ಚುರುಕನ್ನುತ್ತೆ. ನಾವು ಕೂಡ ಎಲ್ಲೋ ಒಬ್ಬರನ್ನ ಕರ್ಕೊಂಡೋಗ್ಬಿಟ್ಟು ನಾವು 2-3 ದಿವಸ ಕೂಡ ಹಾಕ್ಬಿಡ್ತೀವಿ ಅಂತಂದರೆ ಊಟ ನೀರು ಕೊಡದೆ ಅವ್ರು ಹೇಗೆ ತಾನೇ ಇರ್ಲಿಕ್ಕೆ ಸಾಧ್ಯ? ಅದಕ್ಕೂ ತಾನೇ ಜೀವ ತಾನೇ ಇರುವಂಥದ್ದು. ಹಾಗಾಗಿ ನಾಯಿಗಳು ಈಗಾಗಲೇ ಕೂಡ ತುಂಬ ಒಂದು ರೀತಿ ಸಂಕಟದ ಪರಿಸ್ಥಿತಿಯಲ್ಲಿ ಅವೆಲ್ಲವೂ ಕೂಡ ಈಗ ನಮ್ಮನ್ನು ಬಿಟ್ಬಿಡಿ ಅನ್ನೋಂಥ ರೀತಿಯಲ್ಲಿ ಅಳಲು ತೋಡ್ಕೊಳ್ತದೆ. ಮತ್ತು ಅವ್ರು ಮಾಡಿರೋಂಥ ಎಡವಟ್ಟು ಹೇಗಿದೆ ಅಂತಂದರೆ, ಎಲ್ಲ ನಾಯಿಗಳನ್ನು ಒಂದೇ ಕಡೆ ಹಾಕ್ಬಿಡೋದು. ಅದರಲ್ಲಿ ಕೆಲವು ರೋಗಗ್ರಸ್ತ ನಾಯಿಗಳಿದೆ, ಆ ರೋಗಗ್ರಸ್ತ ನಾಯಿಗಳಿಂದ ಮತ್ತೊಂದು ನಾಯಿಗಳಿಗೂ ಕೂಡ ರೋಗ ಹರಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಅವೆಲ್ಲವೂ ಕೂಡ ಹಳಲನ್ನು ತೋಡ್ಕೊಳ್ತಾ ಈ ಬಾಗಿಲನ್ನ ಕಿತ್ತಾಕಿ ಆಚೆ ಬರಬೇಕು ಅನ್ನೋಂಥ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು. ಇಲ್ಲಿ ಶ್ವಾನಪ್ರಿಯರು ಕೂಡ ಆಕ್ಷೇಪ ಇರುವಂಥದ್ದು. ಕಾನೂನು ಏನು ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ನ ಆದೇಶ ಇದೆ ಅದನ್ನು ಪಾಲನೆ ಮಾಡಲಿ, ಆದರೆ ಈ ರೀತಿಯ ವರ್ತನೆಗಳು ಯಾಕೆ ಮಾಡ್ತಾರೆ ಅನ್ನೋಂಥದ್ದು ಇವತ್ತು ನಮ್ಮ ಜೊತೆ ಅವ್ರನ್ನ ಮಾತಾಡ್ಸೋಂಥ
ಪ್ರಯತ್ನ ಮಾಡಿ. ಸರ್, ಇವತ್ತು ನಾಯಿಗಳನ್ನ ಈ ರೀತಿ ಕೂಡಿ ಹಾಕಿದರೆ ನಿಮ್ಮ ಆಕ್ಷೇಪ ಏನು, ಯಾಕೆ ಅಂತ? ಸರ್, ಇವರು ಆತ್ರವಾಗಿ ತ್ವರಿತ ಕಾರ್ಯಕ್ರಮ ಅಂತೇಳಿ ತಂದು ಇಲ್ಲಿ ಕೂಡಾಕಿದ್ದಾರೆ. ಈ ಪರಿಸ್ಥಿತಿ ಬೇಡ. ಫಸ್ಟು ಆಪ್ರೇಷನ್ಸ್ ಆಗಲಿ, ABC ಪ್ರೋಗ್ರಾಮ್ ಅನ್ನೋದು ಏನಿದೆ ಅದನ್ನು ಪಾಲನೆ ಮಾಡಲಿ, ಸುಪ್ರೀಂ ಕೋರ್ಟ್ ಗೈಡ್ಲೈನ್ ಏನಿದೆ ಅದು ಪಾಲನೆ ಮಾಡಲಿ. ಈ ಚಿಕ್ಕ ಜಾಗದಲ್ಲಿ ಇದು ವ್ಯವಸ್ಥೆ ಸರಿ ಇಲ್ಲ. ಸೊ ಅದನ್ನು ತಿದ್ದುಕೊಳ್ಳಿ, ಅವರು ಮುಂದೆ ಈ ಥರ ಆಗ್ದಂಗೆ ನಡ್ಕೊಳ್ಳಿ. ಮನುಷ್ಯರು ಕೂಡ 2 ದಿವಸ ಕೂಡ ಊಟ ನೀರು ಕೊಡಲಿಲ್ಲ ಅಂದ್ರೆ ಹೆಂಗಿರುತ್ತೆ ಪರಿಸ್ಥಿತಿ, ಹೆಂಗೆ ಕಾಣ್ತಿದೆ ಸರ್? ತುಂಬಾನೇ ಮನ ಕಲಕುವಂತ ಪರಿಸ್ಥಿತಿ ಇದೆ ಸರ್. ತುಂಬಾ ನನಗೆ ದುಃಖ ಆಗ್ತಾ ಇದೆ. 70 ನಾಯಿನ ಒಂದೇ ಇದ್ರಲ್ಲಿ ಕೂಡಾಕ್ಬಿಟ್ಟು 4 kg ಅನ್ನ ಸರ್, 4 kg ಅನ್ನ 70 ನಾಯಿಗೆ 3 ಪ್ಯಾಕೆಟ್ ಮೊಸರು ಹಾಲು ತಂದು 200 ಗ್ರಾಮ್ಸ್ 3 ಪ್ಯಾಕೆಟ್ ಮೊಸರು ಸರ್. ಇಷ್ಟು ನಾಯಿಗೆ ತಂದು ನೀರಿಟ್ಟಿಲ್ಲ ಸರ್. ನಾವು ಬರ್ತಾ ಇದ್ರೆ ಕೂಗ್ತಾ ಇವೆ, ನಮ್ಮನ್ನು ಬಿಡಿಸಿ ಬಿಡಿಸಿ ಅನ್ನೋದು ಅಂಗಲಾಚ್ತಾ ಇವೆ ಸರ್. ತುಂಬಾ ಮನಸ್ಸು ಎಷ್ಟು ನೋವಾಗಿದೆ ಅಂದ್ರೆ ನಮಗೆ ಊಟ ಸಹ ಮಾಡೋಕ್ಕೆ ಮನಸ್ಸು ಬರ್ತಾ ಇಲ್ಲ ಸರ್. ದಯವಿಟ್ಟು ಈ ಥರದ ಪರಿಸ್ಥಿತಿಗೆ ಯಾರು ಮಾಡಬಾರ್ದು. ನಾಯಿಗಳಿಗೆ ಮೂಗಜೀವಿಗಳು ಸರ್, ಅವು ಮೂಗಜೀವಿಗಳು ಏನು ಮಾಡ್ತವೆ ಸರ್ ಪಾಪ. ಇಷ್ಟು ಹೇಳಲಿಕ್ಕೆ ಬಯಸ್ತೀನಿ ಸರ್. ಅರವಿಂದ್, ಇದಿಷ್ಟು ಹೊತ್ತು ಅಂದರೆ ನಾಯಿಗಳಿಗೆ ಬಿಡುಗಡೆ ಭಾಗ್ಯವನ್ನು ಕಲ್ಪಿಸಿ ಸುಪ್ರೀಂ ಕೋರ್ಟ್ ನಿರ್ದೇಶನ ನಿಯಮಗಳಿದೆ ಅದರಂತೆ ಪಾಲನೆ ಮಾಡಿ ಅನ್ನೋಂಥ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಅರವಿಂದ್, ಥ್ಯಾಂಕ್ ಯು ಮಧುಕೃಷ್ಣ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಕೋರ್ಟ್ ಒಂದು ಹೇಳಿದ್ರೆ ಇವರೊಂದು ಮಾಡ್ತಾರೆ. ಕೋರ್ಟ್ ಡೈರೆಕ್ಷನ್ಸ್ ಈ ಥರ ಕೊಟ್ಟಿದೆಯಾ? ನೀವು 70, 80, 90 ಪ್ರಾಣಿಗಳನ್ನ ಹಾಕ್ಬಿಟ್ಟು ನಾಯಿಗಳನ್ನ ಬರೀ 5 kg ಊಟ ಕೊಡಿ ಅಂತ ಹೇಳಿದಾರಾ? ಇಲ್ಲ, ಅದೆಲ್ಲ ಈ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆಗಿರ್ತಕ್ಕಂಥದ್ದು ಅಷ್ಟೇ.